ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಟಿವಿ9 ಡಿಜಿಟಲ್ ವಾಹಿನಿಯ ಅಕ್ಷಯ ತೃತೀಯ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಅಕ್ಷಯ ತೃತೀಯ ಪ್ರತಿಯೊಬ್ಬರೂ ಕಾಯ್ತಾ ಇರತಕ್ಕಂಥ ಪರ್ವವಾದ ವಿಶೇಷವಾದ ಪರ್ವಕಾಲ ಅಂತಕ್ಕಂಥ ವರ್ಷದಲ್ಲಿ ಬರ್ತಕ್ಕಂಥ 3.5 ಮುಹೂರ್ತಗಳಲ್ಲಿ ಬಹು ವಿಶೇಷವಾದ ಕಾಲ ಅಂತ ಹೇಳಿದ್ರೆ ಅದು ಅಕ್ಷಯ ತೃತೀಯ. ಹೆಸರೇ ಹೇಳ್ತಕ್ಕಂಥದ್ದು ಅಕ್ಷಯ, ಕ್ಷಯವಿಲ್ಲದ್ದು. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯವನ್ನು ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ. ಈ ವರ್ಷ ತಾರೀಖು 10/5/2024 ಶುಕ್ರವಾರದಂದು ಬಂದಿರತಕ್ಕಂಥ ಅಕ್ಷಯ ತೃತೀಯ. ನಮ್ಮೆಲ್ಲರ ಜೀವನಗಳು ಕೂಡ ಕ್ಷಯವಾಗಬಾರ್ದು, ಅಕ್ಷಯವಾಗಬೇಕು. ಅಕ್ಷಯ ಅಂತ ಹೇಳಿದ್ರೆ ಕ್ಷಯವಾಗದೇ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಇನ್ನು ಭವಿಷ್ಯ ಪುರಾಣದಲ್ಲೂ ಸಹ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಈ ಅಕ್ಷಯ ತೃತೀಯದ ವರ್ಣನೆ. ಇನ್ನು ದಿನ ವಿಶೇಷಕ್ಕೆ ನೋಡಿದಾಗ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ, ಏಕೆಂದರೆ ವರ್ಷದಲ್ಲಿ 3.5 ಮುಹೂರ್ತಗಳು, ದೀಪಾವಳಿ ಆಗ್ಬೋದು, ವಿಜಯದಶಮಿ ಆಗ್ಬೋದು, ಅಕ್ಷಯ ತೃತೀಯ ಆಗ್ಬೋದು, ಈ 3 ಮುಹೂರ್ತಗಳಿಗೆ ಯಾವುದೇ ರಾಹುಕಾಲ ಇರೋದಿಲ್ಲ, ಯಾವುದೇ ಕೆಟ್ಟ ಗಳಿಗೆ ಇರೋದಿಲ್ಲ. ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ಇದು ಪರ್ವಕಾಲ, ವಿಶೇಷವಾದ ಕಾಲ ಕೂಡ ಆಗಿರುತ್ತೆ. ಅದರ ಜೊತೆಗೆ ಅಕ್ಷಯ ತೃತೀಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ ಇರ್ತಕ್ಕಂತಹ ಸಮಯ, ಅದು ಪರ್ವ ಅಮೃತ ಕಾಲವೂ ಕೂಡ ಆಗಿರುತ್ತೆ. ಈ ವರ್ಷ ಏನು 10ನೇ ತಾರೀಕು 5ನೇ ತಿಂಗಳು 2024 ಶುಕ್ರವಾರದ ದಿವಸ ಬೆಳಗಿನ ಜಾವ ರೋಹಿಣಿ ನಕ್ಷತ್ರ ಇರುತ್ತೆ. ಇನ್ನು ತೃತೀಯ 10ನೇ ತಾರೀಕು ಬೆಳಗ್ಗೆ 4:17 ತೃತೀಯ ಪ್ರಾರಂಭ ಆಗಿ 11ನೇ ತಾರೀಕು 2024 2:50 ಈ ತೃತೀಯ ಮುಗಿತಕ್ಕಂಥದ್ದು ಕೂಡ ಆಗಿರುತ್ತೆ. ರೋಹಿಣಿ ನಕ್ಷತ್ರ ಕೂಡ ಇರ್ತಕ್ಕಂಥದ್ದು ಕೂಡ ಆಗಿದ್ದು 10ನೇ ತಾರೀಕು 5ನೇ ತಿಂಗಳು 2024 10:47 ತನಕ ಈ ಒಂದು ತೃತೀಯ ರೋಹಿಣಿ ನಕ್ಷತ್ರ ಇರುತ್ತೆ. ಅದಕ್ಕೆ ಈ ದಿನ ಪರ್ವಕಾಲ ಎಷ್ಟೊತ್ತಿಗೆ ಎಲ್ರಿಗೂ ಕೂಡ ಇದೊಂದು ಪ್ರತಿಯೊಬ್ಬರಲ್ಲೂ ಕೂಡ ನಮಗೆ ಪರ್ವಕಾಲ ಪೂಜೆ ಮಾಡ್ಕೊಳ್ಳೋಕ್ಕೆ ಅಥವಾ ಸಂಕಲ್ಪಗಳು ಈಡೇರಿಸ್ಕೊಳ್ಳೋಕ್ಕೆ ಯಾವುದು ಪರ್ವಕಾಲ ಅಂತ ಹೇಳಿದ್ರೆ 10ನೇ ತಾರೀಕಿನ ದಿನ ಶುಕ್ರವಾರದ ದಿವಸ ಬೆಳಗಿನ ಜಾವ 5:13 11:43 ತನಕ ಇದು ಪರ್ವಕಾಲ. ಇನ್ನು ಅಕ್ಷಯ ತೃತೀಯಕ್ಕೆ ನಾವು ಬಂದಾಗ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯಕ್ಕೆ ಅಕ್ಷಯ ತೃತೀಯ. ಈ ದಿನ ಗೃಹ ಪ್ರವೇಶ ಆಗ್ಬೋದು, ನಾಮಕರಣ ಆಗ್ಬೋದು, ಪ್ರತಿ ಯಾವುದೇ ಶುಭ ಮುಹೂರ್ತಗಳು, ಸಂಕಲ್ಪಗಳಾಗ್ಬೋದು, ಮನೆಯ ಪೂಜೆ ಆಗ್ಬೋದು, ಪಾಯ ಪೂಜೆ ಆಗ್ಬೋದು, ಯಾವುದು ಬೇಕಾದರೂ ಈ ದಿನ ನಾವು ಮಾಡ್ಕೋಬೋದು, ಪೂಜೆ ಮಾಡಬಹುದು. ಹಾಗಾಗಿ ಇಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೇಳ್ತಾರೆ, ಇವತ್ತಿನ ದಿನ ಪಿತೃಪೂಜೆನೂ ಮಾಡ್ಕೋಬೋದಾ? ಹೌದು, ಪಿತೃಪೂಜೆಯನ್ನು ಕೂಡ ಮಾಡ್ಕೋಬೋದು. ಇನ್ನು ಈ ದಿನಕ್ಕೆ ಅಕ್ಷಯ ತೃತೀಯಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಸಾಕ್ಷಾತ್ ಮಹಾಭಾರತದ ಕಾಲದಲ್ಲಿ ಅಕ್ಷಯ ಪಾತ್ರೆ ನೀಡಿದಂತಹ ಪಾಂಡವರಿಗೆ ಅಕ್ಷಯ ಪಾತ್ರೆ ನೀಡಿದಂತಹ ದಿನ ಕೂಡ ಇದಾಗಿರುತ್ತೆ. ಇನ್ನು ವಿಷ್ಣುವಿನ ಅವತಾರವಾದ 2ನೇ ಅವತಾರ ಹಾಗೂ ವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರ ಆದಂತಹ ದಿನ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನು ಕುಚೇಲನಿಗೆ ಕೃಷ್ಣನ ಅನುಗ್ರಹ ಸಿಕ್ಕಿದಂತಹ ದಿನ ಕೂಡ ಇದಾಗಿರುತ್ತೆ. ಇನ್ನು ಬಹು ವಿಶೇಷವಾಗಿ ನೋಡೋಕೆ ಹೋದಾಗ ವ್ಯಾಸ ಮಹಾನುಭಾವರು ಮಹಾಭಾರತವನ್ನು ರಚಿಸಿದ ದಿನ ಕೂಡ ಇದಾಗಿರುತ್ತೆ. ಭಗೀರಥನ ಸತತ ಪ್ರಯತ್ನದಿಂದಾಗಿ ಭೂಮಿಗೆ ಗಂಗೆ ಮಾತೆ ಅವತರಿಸಿದ ದಿನ ಕೂಡ ಇದಾಗಿರುತ್ತೆ. ಹಾಗೆ ಅದರ ಜೊತೆಗೆ ತ್ರೇತಾಯುಗ ಪ್ರಾರಂಭವಾದ ದಿನ, ತ್ರೇತಾಯುಗ ಪ್ರಾರಂಭ ಆದಂತಹ ದಿನ. ಇದೆಲ್ಲವನ್ನು ಗಮನಿಸಿ ಇನ್ನೂ ಹೇಳಕ್ಕೆ ಹೋದರೆ ಸಾಕ್ಷಾತ್ ಶಂಕರಾಚಾರ್ಯರು ಇಂದು ಕನಕದಾರ ಸ್ತೋತ್ರವನ್ನು ರಚಿಸಿದ ದಿನ ಕೂಡ ಇದಾಗಿರುತ್ತೆ. ಇನ್ನು ಮಹಾಲಕ್ಷ್ಮಿಯ ಕೃಪೆಯಿಂದ ಕುಬೇರನಿಗೆ ಅಷ್ಟೈಶ್ವರ್ಯ ಪಡೆದಂಥ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಇಷ್ಟೊಂದು ಮಹತ್ವದ ದಿನ ಕೂಡ ಇದಾಗಿರುತ್ತೆ. ಎಲ್ಲರ ಜೀವನದಲ್ಲೂ ಕೂಡ ಮನೆ ಕಟ್ಕೋಬೇಕು, ಜೀವನ ಚೆನ್ನಾಗಿರಬೇಕು ಅಂತಕ್ಕಂತಹ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಕ್ಕಂಥ ಪರ್ವ ದಿನ. ಈ ದಿನ ಮಾಡಿದಂತಹ ದಾನ ಆಗ್ಬೋದು, ಈ ದಿನ ಮಾಡಿದಂತಹ ಜಪ ಆಗ್ಬೋದು, ಹಾಗೆ ಈ ದಿನ ಮಾಡಿದಂತಹ ಸತ್ಕಾರ್ಯಗಳು ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಸಾಮಾನ್ಯವಾಗಿ ಅಕ್ಷಯ ತೃತೀಯ ಮಂಗಳವಾರ ಬಂದಾಗ, ಶುಕ್ರವಾರ ಬಂದಾಗ ಬಹು ವಿಶೇಷವಾಗಿರುತ್ತೆ. ಇಲ್ಲಿ ಎಲ್ಲರಿಗೂ ಸಹ ಅಕ್ಷಯ ತೃತೀಯ ಅಂದ ತಕ್ಷಣ ನಾವು ಚಿನ್ನ ಕೊಂಡ್ಕೋಬೇಕಾ, ಚಿನ್ನ ಕೊಂಡ್ಕೊಳ್ತಕ್ಕಂಥ ದಿನನ ಚಿನ್ನ ಆಗ್ಬೋದು, ಬೆಳ್ಳಿ ಆಗ್ಬೋದು, ಒಂದು ಇಡೀ ಉಪ್ಪು ಆಗ್ಬೋದು ಮನೆಗೆ ತಂದಿದ್ದೆ ಆದರೆ ಅದು ತುಂಬ ಅದ್ಭುತವಾದ ವಿಶೇಷವಾಗಿ ಫಲ ಕೊಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕ್ಷಯವಿಲ್ಲದ್ದು ಸಮೃದ್ಧಿ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಅಂತ್ಯವಿಲ್ಲದ್ದು ಸುರಿಯುವುದು ಅಂತ, ಅಕ್ಷಯ ಅಂದರೆ ಸುರಿಯುವುದು ಅಂತ ಕೂಡ ನಾವು ಶಾಸ್ತ್ರಗಳಲ್ಲಿ ಹೇಳ್ತೀವಿ. ಇನ್ನು ಹಯಗ್ರೀವ, ಪರಶುರಾಮರು, ತ್ರೇತಾಯುಗ, ಇದೆಲ್ಲ ಹಯಗ್ರೀವ, ಪರಶುರಾಮರ ಜಯಂತಿ,
ತ್ರೇತಾಯುಗ ಪ್ರಾರಂಭ ಆಗಿದ್ದು. ಇದರೆಲ್ಲದರ ಜೊತೆಗೆ ತ್ರೇತಾಯುಗ ಅಂತ ಹೇಳಿದ್ರೆ ರಾಮನ ಒಂದು ಸ್ಮರಣೆ ಮಾಡ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು. ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಯಜ್ಞಾನಾಂ ಜಪಯಜ್ಞೋಸ್ಮಿ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಕರೀತಾರೆ. ಹಾಗಾಗಿ ಇವತ್ತಿನ ದಿವಸ ಜಪ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಇನ್ನು ಈ ಅಕ್ಷಯ ತೃತೀಯ ದಿವಸ ನಮಗೇನಾದರೂ ಇದರಿಂದ ನಮ್ಮ ದ್ವಾದಶ ರಾಶಿಗಳ ಮೇಲೆ ಇದರ ಪ್ರಭಾವ ಬೀರುತ್ತಾ? ಯಾಕೆಂದರೆ ಸೂರ್ಯನು ಉಚ್ಚನಾಗಿರ್ತಕ್ಕಂಥದ್ದು, ಹಾಗೆಯೇ ಗುರುಗ್ರಹ ಇರ್ತಕ್ಕಂಥದ್ದು. ಸೂರ್ಯನು ಮತ್ತು ಗುರುಗ್ರಹ ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು. ಸೂರ್ಯನು ಉಚ್ಚನಾಗಿ ಶುಕ್ರನ ಜೊತೆ ಬುಧನ ಜೊತೆಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇದೆಲ್ಲವನ್ನು ಗಮನಿಸಿ ದ್ವಾದಶ ರಾಶಿಗಳ ಮೇಲೆ ಇದರ ಫಲ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ಸಮಸ್ತ ವೀಕ್ಷಕ ಬಂಧುಗಳೆಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳನ್ನು ಕೋರುತ್ತಾ, ಇನ್ನು ಈ ಅಕ್ಷಯ ತೃತೀಯ ದಿವಸ ಅಥವಾ ಈ ಸಮಯದಲ್ಲಿ ಯಾರ್ಯಾರು ಜನ್ಮ ತಾಳ್ತೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನ ಭವತಿ, ದೀರ್ಘಾಯುಷ್ಮಾನ್ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನು ಅಕ್ಷಯ ತೃತೀಯ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಪ್ರಥಮವಾಗಿ ಮೇಷರಾಶಿಯವರಿಗೆ ಅಕ್ಷಯ ತೃತೀಯ ದಿನದ ವಿಶೇಷಗಳನ್ನು ನೋಡಕ್ಕೆ ಹೋದಾಗ ಈ ಅಕ್ಷಯ ತೃತೀಯ ಅಂತಂದು ಹಣಕಾಸಿನ ವಿಷಯಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇವರಿಗೆ ಗುರುಬಲ ಇದೆ, ಶನಿ 11ರಲ್ಲಿ, ಶನಿ ಬಲ ಗುರುಬಲ ಇರತಕ್ಕಂಥದ್ದು. ಹಾಗಾಗಿ ಈ ಅಕ್ಷಯ ತೃತೀಯ ಸಂದರ್ಭಕ್ಕೆ ಅನುಸಾರವಾಗಿ ಮೇಷರಾಶಿಯವರಿಗೆ 6 ಗ್ರಹಗಳ ಶುಭಫಲ ಇರತಕ್ಕಂಥದ್ದು ಕೂಡ ಆಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ, ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಸಾಲಗಾರರ ಕಾಟ ಕಡಿಮೆ ಆಗುತ್ತೆ, ಹಾಗೆಯೇ ಉದ್ಯೋಗದಲ್ಲಿ ಯೋಗ ಇರುತ್ತದೆ, ಉದ್ಯೋಗದಲ್ಲಿ ಯೋಗ ಬರ್ತಾ ಇದೆ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳ ಚಿತ್ರಹಿಂಸೆ ಇರ್ಬೋದು, ಕಿರಿಕಿರಿ ಇರ್ಬೋದು, ಯಾವುದಾದ್ರೂ ಬ್ಯಾಲೆನ್ಸ್ ಬರಬೇಕಾಗಿದ್ರೆ ಅದು ಬರದೇ ಇರತಕ್ಕಂಥದ್ದು ಇರ್ಬೋದು. ಇದೆಲ್ಲವನ್ನು ಗಮನಿಸಿದಾಗ ಈ ಒಂದು ಅಕ್ಷಯ ತೃತೀಯ ಪ್ರಭಾವ ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಮನೆ ಕಟ್ಕೊಳ್ಳೋಕ್ಕೆ ಇದು ಶುಭ ಕಾಲ ಕೂಡ ಆಗಿರುತ್ತೆ. ಕೇವಲ ನೀವು ಏನಿಲ್ಲ ಪಾಯ ಪೂಜೆ ಆಗ್ಬೋದು, ಆ ಭಗವಂತನನ್ನು ತಿಳ್ಕೊಂಡು ಮಹಾಲಕ್ಷ್ಮಿಯ ಕೃಪೆಯನ್ನು ಇಟ್ಕೊಂಡಿದ್ದೆ ಆದರೆ ಮನೆ ಕಟ್ಕೊಳ್ಳೋಕ್ಕೆ, ಸೈಟ್ ತೊಗೊಳ್ಳೋಕ್ಕೆ ಇದು ಶುಭ ಕಾಲ ಆಗಿರುತ್ತೆ. ಹಾಗೆ ಹೂಡಿಕೆಗೆ ಒಳ್ಳೆ ಕಾಲ ಆಗಿರ್ತಕ್ಕಂಥದ್ದು, ಹಣಕಾಸು ತುಂಬ ಚೆನ್ನಾಗಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ವಾಹನ ಕೊಂಡ್ಕೊಳ್ತಕ್ಕಂಥ ಸಮಯ ಕೂಡ ಇದಾಗಿರೋದ್ರಿಂದ ಅಕ್ಷಯ ತೃತೀಯ ಪ್ರಭಾವದಿಂದ ವಾಹನದ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು, ಕುಟುಂಬದಲ್ಲಿ ಎಲ್ಲರ ಪೂರ್ಣ ಸಹಕಾರ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಪ್ರಯಾಣ ಯೋಗ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಈ ಒಂದು ಮೇಷರಾಶಿಯವರು ಈ ದಿನ ಮಾಡ್ತಕ್ಕಂಥ ದಾನ ಆಗ್ಬೋದು, ಈ ದಿನ ಮಾಡ್ತಕ್ಕಂಥ ಜಪ ಆಗ್ಬೋದು, ಹಾಗೆ ಈ ದಿನ ಸಂದರ್ಶನ ಮಾಡ್ತಕ್ಕಂಥ ದೇವಸ್ಥಾನಗಳಾಗ್ಬೋದು, ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ. ಈ ದಿನ ಸಾಧ್ಯವಾದಷ್ಟು ಅಕ್ಕಿಯ ದಾನ ಮಾಡ್ತಕ್ಕಂಥದ್ದು, ಗೋಧಿಯ ದಾನ ಮಾಡೋದು, ಪುಷ್ಪಗಳನ್ನು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ಒಂದು ಮೇಷರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವದಲ್ಲಿ ಇವತ್ತಿನ ದಿವಸ ಅಥವಾ ನೀವು ಈ ವಾರ ಪೂರ್ತಿ ಇದರ ಪ್ರಭಾವ 15 ದಿನದ ತನಕ ಇರ್ತಕ್ಕಂಥದ್ದು ಕೂಡ ಆಗಿದ್ದು, ಈ ಒಂದು ಸಮಯದಲ್ಲಿ ಸಾಧ್ಯವಾದರೆ ಒಂದು ಮಾವಿನ ಸಸಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹಾಕ್ಬೋದು, ಪುಣ್ಯಕ್ಷೇತ್ರಗಳಿಗಾಗ್ಬೋದು, ಮಾವಿನ ಸಸಿಯನ್ನು ದಾನ ಮಾಡಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆಗೆ ಓಂ ವೈಶ್ರವಣಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 9 ಮತ್ತು 4 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ಪ್ರಭಾವ ಮೇಷರಾಶಿಯ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಮಹಿಳೆಯರಿಗೆ ಏನಾದರೂ ಉದ್ಯಮ ಸ್ಥಾಪನೆ ಮಾಡ್ಕೊಳ್ಳೋಕೆ ಇದು ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಇನ್ನು ವಿವಾಹಾದಿ ವಿಷಯಗಳಲ್ಲಿ ಸಂಕಲ್ಪ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಅದ್ಭುತವಾದ ಕಾಲ ಮೇಷರಾಶಿಯ ಮಹಿಳೆಯರಿಗೂ ಇರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವವನ್ನು ಅಕ್ಷಯ ತೃತೀಯ ರಾಶಿಫಲ ಕಾರ್ಯಕ್ರಮದಲ್ಲಿ ಇದರ ಪ್ರಭಾವ ಈ ಒಂದು ವೃಷಭ ರಾಶಿಯವರಿಗೆ, ಈ ರಾಶಿಯವರಿಗೆ ಈಗಾಗಲೇ ಜನ್ಮದಲ್ಲಿರ್ತಕ್ಕಂಥ ಗುರು, ಅದರೊಂದಿಗೆ 10ನೇ ಮನೆಯಲ್ಲಿರ್ತಕ್ಕಂಥ ಶನಿ, ಇದನ್ನೆಲ್ಲವನ್ನು ಗಮನಿಸಿ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು, ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಕುಟುಂಬದಲ್ಲಿ ಪೂರ್ಣ ಸಹಕಾರ ಸಿಗ್ತಕ್ಕಂಥದ್ದು, ಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಇರತಕ್ಕಂಥದ್ದು. ಯಾಕೆಂದರೆ ಈ ರಾಶ್ಯಾಧಿಪತಿ ಕೂಡ ಶುಕ್ರನೇ ಆಗಿದ್ದು, ಶುಕ್ರನು ದ್ವಾದಶ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದರೂ ಸಹ ಅಕ್ಷಯ ತೃತೀಯ ಪ್ರಭಾವ ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ. ಕಾಸ್ಮೆಟಿಕ್ಸ್ ಮಾರ್ತಕ್ಕಂಥವ್ರಿಗೆ, ಸಿನಿಮಾ ನಟರಿಗಿರ್ಬೋದು, ಅದರ ಜೊತೆಗೆ ಇವತ್ತಿನ ಸಹ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಣ ಯೋಗ ಚೆನ್ನಾಗಿದೆ, ಬಾಕಿ ವಸೂಲಿಗಳಾಗುತ್ತೆ, ಯಾವುದೋ ಹಳೆ ಬಾಕಿ ಬರಬೇಕಾಗಿದೆ ಅದು ವಸೂಲಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಣ ನಿಮಗೆ ಯಾವುದೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸಿಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರಗಳು ಉತ್ತಮವಾಗಿರುತ್ತೆ, ಕನಸುಗಳು ಈಡೇರ್ತಕ್ಕಂಥದ್ದು, ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ, ಪ್ರಯಾಣ ಯೋಗ ಚೆನ್ನಾಗಿರ್ತಕ್ಕಂಥದ್ದು, ವಾಹನ ವಿಷಯದಲ್ಲಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಸಹೋದರ ಅಥವಾ ಸಹೋದರಿಯಿಂದ ಸಹಾಯ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಉದ್ಯೋಗಿಗಳಿಗೆ, ಸರ್ಕಾರಿ ನೌಕರರಿಗೆ ಇದು ಉತ್ತಮವಾದ ಕಾಲ ಕೂಡ ಇದಾಗಿರುತ್ತೆ.
ಅಕ್ಷಯ ತೃತೀಯ ಪ್ರಭಾವ ವೃಷಭ ರಾಶಿಯ ಮಹಿಳೆಯರಿಗೆ ಸಂಕಲ್ಪಗಳು ಈಡೇರಿಸ್ಕೊಳ್ಳೋದಕ್ಕೆ, ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಏನೋ ವ್ಯಾಪಾರ ಆಗ್ತಾ ಇಲ್ಲ, ಯಾಕೋ ದೃಷ್ಟಿಯಾಗಿದೆ, ಏನೋ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥವ್ರಿಗೆಲ್ರಿಗೂ ಒಳ್ಳೆಯ ಶುಭ ಕಾಲ ಕೂಡ ಕೂಡಿ ಬಂದಿರತಕ್ಕಂಥ ಕಾಲ ವೃಷಭ ರಾಶಿಯವರಿಗಾಗಿರುತ್ತೆ. ಹಾಗೆಯೇ ವೃಷಭ ರಾಶಿಯ ಡಾಕ್ಟರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಮಹಿಳೆಯರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ಒಳ್ಳೆಯ ಯೋಗ ಇರ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ವಿವಾಹ ಅಥವಾ ಇನ್ನಿತರ ವಿಷಯಗಳಲ್ಲಿ ಎಲ್ಲೋ ಗೊಂದಲ ಇರ್ತೈತೆ, ಸಂಕಷ್ಟಗಳಿರುತ್ತೆ, ಅದು ನಿವಾರಣೆ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರೊಂದಿಗೆ ಈ ರಾಶಿಯವರಿಗೆ ತಂದೆ ತಾಯಿಗಳ ಅನುಗ್ರಹ ಚೆನ್ನಾಗಿರುತ್ತೆ, ದೈವ ಕೃಪೆ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಓಂ ಯಕ್ಷರಾಜಾಯ ನಮಃ ಈ ಮಂತ್ರವನ್ನು ಅಕ್ಷಯ ತೃತೀಯ ದಿನ 21 ಸಾರಿ ಜಪ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಒಂದು ಬಿಲ್ವ ವೃಕ್ಷವನ್ನು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಬಿಲ್ವ ಸಸಿಯನ್ನು ಯಾರಿಗಾದರೂ ಕೊಡ್ತಕ್ಕಂಥದ್ದು. ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಂತೂ ಕೂಡ ಕರಿತೀವಿ. ಓಂ ಯಕ್ಷರಾಜಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. 6, 3 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಬಿಳಿ ಮತ್ತು ಗುಲಾಬಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ವೃಷಭ ರಾಶಿಯವರಿಗಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ 2024 ಅಕ್ಷಯ ತೃತೀಯ ಫಲಾಫಲಗಳನ್ನು ನೋಡೋಕ್ಕೋದಾಗ ಈ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಈಗಾಗಲೇ ಗುರುಬಲ ಇಲ್ಲ, ಆದರೆ ಅಕ್ಷಯ ತೃತೀಯ ಪ್ರಭಾವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. 9ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ. 9ರ ಶನಿ ಸ್ವಲ್ಪ ಅನುಗ್ರಹವನ್ನು ಕೂಡ ಕೊಡ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಈ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವ್ಯವಹಾರಗಳಲ್ಲಿ ಚಾಕಚಕ್ಯತೆಯಿಂದ, ಚುರುಕಿನಿಂದ ಯೋಚನೆ ಮಾಡಿಕೊಂಡು ಮುಂದುವರೆದಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ತಾಳ್ಮೆ ಇರಲಿ, ಆತುರ ಬೇಡ, ಗಾಬರಿ ಬೇಡ, ದುರಾಸೆಗೂ ಕೂಡ ಹೋಗೋದು ಬೇಡ ಅಂತ ಹೇಳ್ತಾ ಆ ಹಣದ ವಿಷಯದಲ್ಲಿ ಇವರಿಗೆ ಯೋಗ ಇರ್ತಕ್ಕಂಥದ್ದು. ಉತ್ತಮ ಫಲ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ. ವಿವಾಹ ಆಕಾಂಕ್ಷಿಗಳಿಗೆ ವಿವಾಹ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಯಾರಿಗಾದರೂ ನೀವು ಶ್ಯೂರಿಟಿ ಹೋಗಿದ್ದೀರಾ, ಜಾಮೀನು ಹೋಗಿದ್ದೀರಾ, ಅದರಿಂದ ಕೂಡ ನಿಮಗೆ ಶುಭ ಆಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಆರೋಗ್ಯದಲ್ಲೂ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ವಿಷಯದಲ್ಲಿ ನೋಡೋಕೆ ಹೋದಾಗ ಹೈಕ್ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಬೇರೆಯವರು ಯಾರಿಗೋ, ಕುಟುಂಬದಲ್ಲಿ ನಮ್ಮ ಆರೋಗ್ಯನೇ ಅಲ್ಲ, ಕುಟುಂಬ ಅಂದರೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಕೂಡ ಅವರ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾವುದಾದ್ರೂ ಆಸ್ತಿಯ ಕಲಹ ಇದ್ದರೆ ಇತ್ಯರ್ಥ ಆಗುತ್ತೆ. ವಾಹನ ಯೋಗ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಮಿಥುನ ರಾಶಿಯವರಿಗೆ ಇರುತ್ತೆ. ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಮಿಥುನ ರಾಶಿಯವರಿಗೆ ಗುರುಗಳ ದರ್ಶನ ಮಾಡ್ಕೊಳ್ಳೋದು, ಗುರು ಶಾಂತಿಯನ್ನು ಮಾಡ್ಕೊಳ್ಳೋದು, ಗುರುಗಳ ತೃಪ್ತಿಗೆ ಪಾತ್ರರಾಗ್ತಕ್ಕಂಥದ್ದು, ಅವರ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಆದರೆ ಮಿಥುನ ರಾಶಿಯವರಿಗೆ ಒಂದು ಆತ್ಮಸ್ಥೈರ್ಯ ಚೆನ್ನಾಗಿರಬೇಕು. ಎಲ್ಲೋ ಒಂದು ಕಡೆ ವೀಕ್ ಆಗಬಾರ್ದು. ನಾವು ಯಾವಾಗಲೂ ಅಷ್ಟೇ ಕಷ್ಟ ಬಂದಾಗ ನಗ್ನಗ್ತಾ ಇರಬೇಕು, ಸುಖ ಬಂದಾಗಲೂ ಕೂಡ ತಾಳ್ಮೆಯಿಂದ ಇರಬೇಕು. ಆ ಕಷ್ಟ ಬಂದಾಗ ಎಲ್ಲೋ ಒಂದು ಕಡೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಾಗ ಆ ಕಷ್ಟ ಮಂಜಿನಂತೆ ಕರಗೋಗ್ಬಿಡುತ್ತೆ. ಹಾಗಾಗಿ ಆತ್ಮಸ್ಥೈರ್ಯವನ್ನು ಜಾಸ್ತಿ ಮಾಡ್ಕೋಬೇಕು. ರೈತಾಪಿ ವರ್ಗದ ಮಿಥುನ ರಾಶಿಯವರಿಗೆ ಬಹಳಷ್ಟು ಶುಭ ಆಗುತ್ತೆ. ಎಲ್ಲೋ ತಾವು ಬೆಳೆದಂಥ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೆಂಡತಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಪತಿ ಪತ್ನಿಯರಿಗೆ ಒಬ್ರಿಗೊಬ್ರಿಗೆ ಸಹಕಾರ ತುಂಬ ಚೆನ್ನಾಗಿರುತ್ತೆ. ಸರ್ಕಾರಿ ನೌಕರರು ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಅದೃಷ್ಟ ಕೈ ಹಿಡಿಯಲಿದೆ. ಒಟ್ಟಾರೆಯಾಗಿ ಅಕ್ಷಯ ತೃತೀಯ ಮಿಥುನ ರಾಶಿಯವರಿಗೆ ಒಂದು ಪರಿವರ್ತನೆಯ ಕಾಲ ಅಂತೂ ಕೂಡ ಹೇಳುತ್ತೆ. ತಾಳ್ಮೆ ಸಹನೆಯಿಂದ ಇನ್ನೂ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ವಿದೇಶ ಪ್ರಯಾಣ ಯೋಗ ಕೂಡ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಸಾಧ್ಯವಾದರೆ ಒಂದು ತೆಂಗಿನ ಸಸಿಯನ್ನು, ಯಾಕೆ ಅಂತ ಹೇಳಿದ್ರೆ ಈ ಸಸಿಗಳ ದಾನ ಮಾಡಿದಾಗ ಅದರಲ್ಲಿ ಲಕ್ಷ್ಮಿ, ಪಾರ್ವತಿ, ತ್ರಿಶಕ್ತಿಗಳ ಒಂದು ಸ್ವರೂಪ ಇರ್ತಕ್ಕಂಥದ್ದು, ಸರ್ವ ದೋಷಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು. ನವಗ್ರಹ ದೋಷಗಳಿಂದ ಮುಕ್ತರಾಗೋಗ್ಬೇಕು ಅಂದರೆ ನಾವು ಒಂದು ಸಸಿಯನ್ನು ದೇವಸ್ಥಾನಕ್ಕೆ ಅಥವಾ ಅದನ್ನು ಒಬ್ಬ ರೈತರಿಗೆ ಕೊಟ್ಟು ಆ ಒಂದು ರೈತನಿಗೆ ಇದನ್ನು ಕಾಪಾಡಪ್ಪ ಅಂತೇಳಿ ಕೂಡ ಕೊಡಬಹುದಾಗಿದೆ. ಹಾಗಾಗಿ ತೆಂಗಿನ ಸಸಿಯನ್ನು ಈ ಸಮಯದಲ್ಲಿ ಮಿಥುನ ರಾಶಿಯವರು ದಾನ ಮಾಡ್ಕೊಳ್ಳಿ. ಹಾಗೆ ಓಂ ಕಿನ್ನರೇಶ್ವರಾಯ ನಮಃ, ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 5 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಅಕ್ಷಯ ತೃತೀಯ ಫಲಾಫಲಗಳನ್ನು 2024 ಫಲಾಫಲ ನೋಡೋಕೆ ಹೋದಾಗ ಕಟಕ ರಾಶಿಯವರಿಗೆ ಇದು ಬಂಪರ್ ಕಾಲ, ಅದ್ಭುತವಾದ ಕಾಲ, ಸುಭಿಕ್ಷ ಕಾಲ. ಯಾಕೆಂದರೆ ಗುರುಬಲ ಬೇರೆ ಬಂದಿದೆ. ಈ ರಾಶಿಯವರಿಗೆ 11ರಲ್ಲಿ ಗುರು ಇದ್ದಾನೆ, 8ರಲ್ಲಿರ್ತಕ್ಕಂಥ ಶನಿ ಅಷ್ಟಮ ಶನಿ ಅಂತ ಹೇಳ್ಬೋದು. ಆದರೆ ಗುರುವಿನ ಅನುಗ್ರಹ ಇದ್ದಾಗ ಶನಿಯ ಒಂದು ಅವಕೃಪೆ ಕಡಿಮೆ ಆಗಿರ್ತಕ್ಕಂಥದ್ದು. ಈ ಒಂದು ಕಟಕ ರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವ ನೋಡೋಕೆ ಹೋದಾಗ ಇವರಿಗೆ ಅದೃಷ್ಟ ಕೂಡಿ ಬರ್ತಾ ಇದೆ. ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ತುಂಬ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದ್ಯೆಯಲ್ಲಿ ಪ್ರಗತಿ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಇದು ಅದೃಷ್ಟದ ಕಾಲ.
ಡಾಕ್ಟ್ರು ಓದ್ತಾ ಇರ್ತಾರೆ, ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ, ಕಂಪ್ಯೂಟರ್ ಸೈನ್ಸ್ ಓದ್ತಾ ಇರ್ತಾರೆ, ಯಾವುದೋ ಒಂದು ಕಲೆ ಅಥವಾ ಬೇರೆ ಏನೋ ಓದ್ತಾ ಇರ್ತಾರೆ, ಪ್ರೊಫೆಷನಲ್ ಕೋರ್ಸ್ ಮಾಡ್ತಾ ಇರ್ತಾರೆ. ಇಂಥವರಿಗೆಲ್ಲ ಸುಭಿಕ್ಷ ಕಾಲ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥ ಕಾಲ ಸಹ ಕರ್ಕಾಟಕ ರಾಶಿಯವರಿಗೆ ಆಗಿರುತ್ತೆ. ಮೇಲಧಿಕಾರಿಗಳ ಪ್ರಶಂಸೆ ಸಿಗುತ್ತೆ. ವ್ಯಾಪಾರಸ್ಥರಿಗೆ ತುಂಬಾ ಶುಭ ಕಾಲ ಕೂಡ ಇದಾಗಿರುತ್ತೆ. ವ್ಯಾಪಾರದಲ್ಲಿ ಸಾಕಷ್ಟು ವಿಸ್ತರಣೆ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಅಪವಾದಗಳಿಂದ ಮುಕ್ತರಾಗ್ತಕ್ಕಂಥ ಕಾಲ, ಹಣ ಹೂಡಿಕೆಯಲ್ಲಿ ಶುಭ ಆಗ್ತಕ್ಕಂಥದ್ದು, ಆಸ್ತಿಯ ವಿಷಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕಂಥದ್ದು, ಮನೆ ಸೈಟು ತಗೊಳ್ಳೋ ಯೋಗ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು. ಹಳೆ ಬಾಕಿ ವಸೂಲಿ ಆಗುತ್ತೆ. ಬ್ಯಾಂಕ್ ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಒಳ್ಳೆಯದಾಗುತ್ತೆ. ನೌಕರಿಯಲ್ಲಿ ಶುಭ ಆಗ್ತಕ್ಕಂಥದ್ದು. ಹಾಗೆ ಈ ಒಂದು ರಾಶಿಯವರಿಗೆ ತಾವು ಇಚ್ಛೆ ಪಟ್ಟಂತಹ ಕಾಮ್ಯಗಳು ಅಥವಾ ವಿವಾಹ ಆಗಬೇಕು ಅಂತಿದ್ದೀರಾ, ಈಗಾಗಲೇ ಮನಸ್ಸಲ್ಲಿ ಯಾರೋ ಒಬ್ಬರನ್ನ ತಾವಾಗಲೇ ಗುರ್ಸ್ಕೊಂಡು ಇಟ್ಕೊಂಡಿದ್ದೀರಾ, ಅದು ಕೂಡ ಈಡೇರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಸ್ವಲ್ಪ ಮನೆ ಬದಲಾವಣೆ ಮಾಡೋದು, ಸ್ಥಾನ ಪಲ್ಲಟ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ಒಂದು ಕಟಕ ರಾಶಿಯವರಿಗೆ ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರು ಪುಸ್ತಕ ದಾನ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಜೊತೆ ಸ್ವಲ್ಪ ಹೊತ್ತು ನಾವು ಯಾರ್ಯಾರ ಜೊತೆನೋ ಇರ್ತೀವಿ, ನಮ್ಮ ಮಕ್ಕಳು ಅಂತಲ್ಲ, ಯಾವುದೇ ಶಾಲೆಯ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದೆ ಆದರೆ ಆ ಒಂದು ದೈವ ಬಲ, ದೈವ ಕೃಪೆ ಕೂಡ ನಮಗೆ ಸಿಗುತ್ತೆ. ಈ ರಾಶಿಯವರಿಗೆ ಅಕ್ಷಯ ತೃತೀಯ ಫಲಾಫಲದಲ್ಲಿ ಭಾಳಷ್ಟು ವಿಶೇಷವಾದ ಬದಲಾವಣೆ ಆಗ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥದ್ದು, ಸಂಕಲ್ಪಗಳು ಈಡೇರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಮಹಿಳೆಯರಿಗೆ ಅನಾರೋಗ್ಯ ಕಾಡ್ತಾ ಇದ್ದಿದ್ದೆ ಆದರೆ ಅದರಿಂದ ಮುಕ್ತರಾಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಹಣಕಾಸಿನ ಯೋಗ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಈ ರಾಶಿಯವರು ಓಂ ವಿತ್ತೇಶ್ವರಾಯ ನಮಃ, ಓಂ ವಿತ್ತೇಶ್ವರಾಯ ನಮಃ, ಇದು ಕುಬೇರನ ಅನೇಕ ವಿಶೇಷವಾದ ನಾಮಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಹಾಗಾಗಿ ಈ ಮಂತ್ರ ಜಪ ಮಾಡ್ಕೊಳ್ಳೋದು, ಜೊತೆಗೆ 2 ಮತ್ತು 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ನಾವು ನಲ್ಲಿ ಮರ ಅಂತ ಕರಿತೀವಿ, ಅದರ ಜೊತೆಗೆ ಆಮ್ಲ ಮರ ಅಂತ, ನಲ್ಲಿಕಾಯಿ ಮರ, ಆ ಗಿಡವನ್ನು ಯಾವುದಾದ್ರೂ ದೇವಸ್ಥಾನ, ದೇವಿ ದೇವಸ್ಥಾನಕ್ಕೆ ಆ ಸಸಿಯನ್ನು ಕೊಟ್ಟು ಬಂದಿದ್ದಾದರೆ, ಇದು ಇವತ್ತೇ ಕೊಡಬೇಕು ಅಂತಿಲ್ಲ, ನಿಮಗೆ 15 ದಿವಸ ಟೈಮ್ ಇರುತ್ತೆ. ಆ ಸಮಯದಲ್ಲಿ ಇದನ್ನು ಕೊಟ್ಟು ಬನ್ನಿ. ಕಟಕ ರಾಶಿಯವರಿಗೆ ಇನ್ನೂ ಹೆಚ್ಚು ಕೂಡಿ ಬರುತ್ತೆ. ಕುಬೇರನ ಅನುಗ್ರಹ ಸಿಗುತ್ತೆ, ಮಹಾಲಕ್ಷ್ಮಿಯ ಕೃಪೆ ಸಿಗುತ್ತೆ, ಅಷ್ಟಮಹಾಲಕ್ಷ್ಮಿಯ ಕೃಪೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಅಕ್ಷಯ ತೃತೀಯ 2024ರ ಫಲಾಫಲ ನೋಡೋಕೆ ಹೋದಾಗ ಸಿಂಹರಾಶಿಯವರಿಗೆ ಈಗ ಗುರು 10ನೇ ಮನೆಗೆ ಬರ್ತಾ ಇದ್ದಾನೆ. ಸೊ ಗುರು 10ರಲ್ಲಿ, ಶನಿ 7ರಲ್ಲಿದ್ದಾರೆ. ಆದರೂ ಕೂಡ ಗುರು 10ರಲ್ಲಿರ್ತಕ್ಕಂಥ ಗುರುಬಲ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಅಂದರೆ ಅದು ಶುಭನೇ ಹೇಳಬೇಕು, ಅಶುಭ ಇಲ್ಲವೇ ಇಲ್ಲ. ಹಾಗಾಗಿ ಜೊತೆಗೇನು ಅಂದರೆ 7ರಲ್ಲಿ ಶನಿ ಇರ್ತಕ್ಕಂಥದ್ದು. ಅಕ್ಷಯ ತೃತೀಯ ಸಿಂಹರಾಶಿಯವರಿಗೆ ಫಲಾಫಲ ನೋಡೋಕೆ ಹೋದಾಗ ಇವರಿಗೆ ಅದೃಷ್ಟ ತಾವು ಹುಡ್ಕೊಂಡು ಹೋಗ್ಬೇಕು. ನಾವು ಸುಮ್ಮನೆ ಕೈ ಕಟ್ಕೊಂಡು ಮನೇಲಿ ಕೂತಿದ್ರೆ ಪ್ರಯೋಜನ ಇಲ್ಲ. ಯಾವಾಗಲೂ ಕೂಡ ಕಾಯಕವೇ ಕೈಲಾಸ. ನಾವು ಚುರುಕಿನಿಂದ ಪ್ರಯತ್ನ ಮಾಡಿದಾಗ ನಾವು ಏನು ನಡ್ಕೋತೀವೋ ಪಡ್ಕೋತೀವಿ, ನಡ್ಕೊಂಡಂಗೆ ಪಡ್ಕೊಳ್ತೀವಿ. ಆ ನಡೆಯೋದೇ ಇಂಪಾರ್ಟೆಂಟು, ಸಂಕಲ್ಪಗಳು ಇಂಪಾರ್ಟೆಂಟು. ಇವರ ಒಂದು ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ದೊಡ್ಡ ಪ್ರಾಜೆಕ್ಟ್ಗಳು ಸಿಗುತ್ತೆ. ಹಾಗೆ ಕೈ ಹಾಕಿದ ಕೆಲಸಗಳು ಪೂರ್ತಿ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ಸಹ ಕಾಂಟ್ರಾಕ್ಟ್ದಾರರು, ಗುತ್ತಿಗೆದಾರರು ಇರ್ಬೋದು, ಸರ್ಕಾರದ ಕೆಲಸಗಳಲ್ಲಿ ಕಾಯ್ತಾ ಇದ್ದೀರಾ, ಸರ್ಕಾರಿ ಬಿಲ್ಗಳಾಗಬೇಕು, PWD ಏನೋ ಕಾಂಟ್ರಾಕ್ಟ್ಸ್ ಇರ್ಬೋದು, ಯಾವುದೇ ಕಾಂಟ್ರಾಕ್ಟ್ಸ್ ಇರ್ಬೋದು, ಇವರಿಗೆಲ್ಲರಿಗೂ ಸಹ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಇದು ಸಕಾಲ, ಒಳ್ಳೆ ಅದ್ಭುತವಾದ ಕಾಲ ಇದು ಸಿಂಹರಾಶಿಯ ರಿಯಲ್ ಎಸ್ಟೇಟ್ ಅವರಿಗೆ. ರಾಜಕಾರಣಿಗಳು ಒಳ್ಳೆಯದಾಗುತ್ತೆ. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳಿರುತ್ತೋ, ಗಂಡ ಹೆಂಡತಿಯರ ಒಂದು ವಿವಾದ ಕೋರ್ಟ್ಗೆ ಹೋಗಿರುತ್ತೆ, ಅದು ಕೂಡ ಎಲ್ಲೋ ಒಂದು ಕಡೆ ರಾಜಿಯಿಂದ ಒಬ್ರಿಗೊಬ್ಬರು ಸಮಾಧಾನದಿಂದ ವಾಪಸ್ ಮಾಡಿಕೊಂಡು ಸಮಾಧಾನವಾಗಿರ್ತಕ್ಕಂಥ ಸಮಯ ಕೂಡ ಅಕ್ಷಯ ತೃತೀಯ ಪ್ರಭಾವ ಸಿಗ್ತಕ್ಕಂಥದ್ದು. ಹಳೆಯ ಆಸ್ತಿ ಯಾವುದೋ ಈಗಾಗಲೇ ಕಳ್ಕೊಂಡಿದ್ದೀರಾ, ಅದನ್ನು ಮತ್ತೆ ಪಡೆಯೋಕ್ಕೆ ಇಚ್ಛೆ ಪಡ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ವಾಹನ ಯೋಗ ಇದೆ, ವಿದ್ಯಾ ಯೋಗ ಇದೆ, ಭೂಮಿ ಯೋಗ ಇದೆ, ಭೂಮಿ ತಗೊಳ್ತಕ್ಕಂಥ ಯೋಗ, ಬೆಳೆ ಇಡ್ತಕ್ಕಂಥ ಯೋಗ, ಅಗ್ರಿಕಲ್ಚರ್ ಕೆಲಸವನ್ನು ಅದರಲ್ಲಿ ಪ್ರಾರಂಭ ಮಾಡ್ತಕ್ಕಂಥವ್ರು ಕೆಲವರು ಏನಾಗಿರುತ್ತೆ, ಉದ್ಯೋಗ ಬೇಡ ನಾನು ವ್ಯವಸಾಯ ಮಾಡ್ತೀನಿ ಅಂತಕ್ಕಂಥ ಸಿಂಹರಾಶಿಯವರಿಗೆ ತುಂಬಾ ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಗೆ ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು. ಅದೃಷ್ಟ ಚೆನ್ನಾಗಿರ್ತಕ್ಕಂಥದ್ದು. ಯೋಗಗಳು ತುಂಬ ಚೆನ್ನಾಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಕಾಲ ಸಹ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಸಮಯ ಕೂಡ ಅಕ್ಷಯ ತೃತೀಯ ಪ್ರಭಾವ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಬಹಳ ಸಿಂಪಲ್. ಇವರಿಗೆ ರೆಮಿಡಿ ಯಾವ ಥರ ಅಂದರೆ ಪರಿಹಾರ ತುಂಬ ಸರಳ. ಒಂದು ತುಳಸಿಯ ಗಿಡವನ್ನು ಬುಧವಾರದ ದಿನ ಸಂಜೆ ತುಳಸಿಯ ಗಿಡ ಅದು ವಸ್ತ್ರ ಸಮೇತ
ಯಾವುದಾದ್ರೂ ದೇವಸ್ಥಾನದ ಅರ್ಚಕರಿಗೆ, ಪುರೋಹಿತರಿಗೆ, ಶಾಸ್ತ್ರಿಗಳಿಗೆ, ವಿಪ್ರರಿಗೆ ಅದನ್ನು ನೀಡಿದ್ದೇ ಆದರೆ ಬುಧವಾರದ ದಿನ ತುಂಬ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 1 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ನಿಧಿ ಅಶ್ವರೂಢಾಯ ನಮಃ. ಓಂ ನಿಧಿ ಅಶ್ವರೂಢಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ ಕನ್ಯಾ ರಾಶಿಯವರಿಗೆ 9ರಲ್ಲಿ ಗುರು ಇರ್ತಕ್ಕಂಥದ್ದು, 6ರಲ್ಲಿ ಶನಿ ಇರ್ತಕ್ಕಂಥದ್ದು, ಗುರುಬಲ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಅದೃಷ್ಟ ಕೂಡಿ ಬಂದಿರತಕ್ಕಂಥ ಸಮಯ ಕೂಡ ಒಂದು ಕನ್ಯಾ ರಾಶಿಯವರಿಗೆ ಇರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ವಿವಾಹ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಸಂತಾನ ಪ್ರಾಪ್ತಿಯಾಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ಉತ್ತಮ ಫಲ ಸಿಗ್ತಕ್ಕಂಥ ಯೋಗ, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ಹೊಸ ಸಂಸ್ಥೆ ಸ್ಥಾಪನೆ ಮಾಡೋಕ್ಕೆ ಹೋಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ, ಪಾಲುದಾರಿಕೆಯಿಂದ ತುಂಬ ಒಳ್ಳೆಯದಾಗುತ್ತೆ, ವ್ಯವಹಾರಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ, ಹೊಸ ಹೊಸ ಜವಾಬ್ದಾರಿಗಳು ಕೂಡ ಬರ್ತಕ್ಕಂಥ ಯೋಗ, ವಾಹನ ಯೋಗ ಚೆನ್ನಾಗಿದೆ. ಹಾಗೆಯೇ ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ. ಬಹುಮುಖ್ಯವಾಗಿ ಕನ್ಯಾ ರಾಶಿಯ ಮಹಿಳೆಯರಿಗೆ ಆಭರಣ ಯೋಗ, ಏನೋ ಒಂದು ಆಭರಣ ಕೊಂಡ್ಕೋಬೇಕು ಆಸೆ ಇದ್ದೇ ಇರುತ್ತೆ, ಅಂತಹ ಆಭರಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಮಕ್ಕಳ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಸಾಮಾಜಿಕ ಪ್ರಜ್ಞೆ ಮೂಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸರ್ಕಾರ ಸವಲತ್ತುಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಟ್ಟಾರೆ ಕನ್ಯಾ ರಾಶಿಯವರಿಗೆ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ವಿಶೇಷವಾಗಿ ಬಹುಮುಖ್ಯವಾಗಿ ನೋಡೋಕೆ ಹೋದಾಗ ಕುಟುಂಬದ ಸಹಕಾರ ಚೆನ್ನಾಗಿರುತ್ತೆ, ಅಪಕೀರ್ತಿಗಳಿಂದ ಮುಕ್ತರಾಗ್ತೀರಾ. ಜೊತೆಗೆ ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ವಿದೇಶ ಅಥವಾ ಎಲ್ಲೋ ಒಂದು ಕಡೆ ನಮ್ಮ ದೇಶದಲ್ಲೂ ಕೂಡ ಆಗ್ಬೋದು. ಇವರ ಒಂದು ಕಾರ್ಯ ದಕ್ಷತೆಯನ್ನು ಮೆಚ್ಚಿ ಕೀರ್ತಿ ಪ್ರತಿಷ್ಠೆಗಳು, ಪ್ರಶಂಸೆಗಳು, ಎಲ್ಲೋ ಒಂದು ಕಡೆ ನಿಮಗೆ ಒಂದು ಅವಾರ್ಡ್ ಸಿಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಬಹಳ ಚೆನ್ನಾಗಿರ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಹಾಗೆ ಯಾವಾಗಲೂ ಕೂಡ ಗೋ ಫಾರ್ ಸೆಕೆಂಡ್ ಥಾಟ್ ಅಂತೂ ಕೂಡ ನಾವು ಹೇಳಬೇಕಾಗಿರುತ್ತೆ. ಕನ್ಯಾ ರಾಶಿಯವರ ಆರೋಗ್ಯ ಚೆನ್ನಾಗಿರುತ್ತೆ, ರೈತರಿಗೆ ಚೆನ್ನಾಗಿರುತ್ತೆ. ಪಚ್ಚೆ ಮತ್ತು ಹಳದಿ ಅಥವಾ ಹಳದಿ ಬಣ್ಣವನ್ನು ಅಥವಾ ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 5 ಮತ್ತು 7 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರಿಗೆ ಓಂ ಅಲಕಾದೀಶಾಯ ನಮಃ. ಓಂ ಅಲಕಾದೀಶಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳೋದ್ರ ಜೊತೆಗೆ ಎಲ್ಲಾದರೂ ದೀಪದಾನ ಮಾಡಿ. ದೇವಸ್ಥಾನದಲ್ಲಿ 2 ಜೋಡಿ ದೀಪಗಳನ್ನು, ಅದು ಹಿತ್ತಾಳೆ ಇರ್ಬೋದು, ತಾಮ್ರ ಇರ್ಬೋದು, ಆ ರೀತಿಯ ಜೋಡಿ ದೀಪಗಳನ್ನು ಇವರು ದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2024 ಅಕ್ಷಯ ತೃತೀಯ ಫಲಾಫಲಗಳನ್ನು ನೋಡೋಕೆ ಹೋದಾಗ 8ರಲ್ಲಿ ಗುರು ಸಂಚಾರ ಮಾಡ್ತಾರೆ, 5ರಲ್ಲಿ ಶನಿ ಸಂಚಾರ ಮಾಡ್ತಾರೆ. ಇದು ಪಂಚಮ ಶನಿ ಅಂತ ಹೇಳಿದ್ರೂ ಕೂಡ ಗುರುಬಲ ಇಷ್ಟರ ತನಕ ಇದ್ದು ಇಲ್ಲದೇ ಇದ್ದರೂ ಸಹ ಶುಕ್ರ ಅಧಿಪತಿಯಾಗಿದ್ದು ಶುಕ್ರನ ಮನೆಯಲ್ಲಿಯೇ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಇವರಿಗೆ ಸ್ವಲ್ಪ ಚೇತರಿಕೆಯ ಕಾಲ, ಚಾಲೆಂಜಿಂಗ್ ಕಾಲ, ಸ್ವಲ್ಪ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಒಂದು ಪ್ರಜ್ಞೆ ಇದ್ದಿದ್ದೆ ಆದರೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಶತ್ರುಗಳು ಮಿತ್ರರಾಗ್ತಾರೆ, ಸ್ಪರ್ಧೆಗಳಲ್ಲಿ ಆಗಲಿದೆ, ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ವೃತ್ತಿಯಲ್ಲಿ ಒಳ್ಳೆಯ ಬದಲಾವಣೆ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆಯೇ ವ್ಯಾಪಾರ ಮಾಡಲು ಒಳ್ಳೆಯ ಅವಕಾಶ ಕೂಡ ಕೂಡಿ ಬಂದಿರುತ್ತೆ. ತಂದೆ ಸ್ನೇಹಿತರಿಂದ ಅಥವಾ ಸ್ನೇಹಿತರ ಜೊತೆ ಒಂದು ಒಳ್ಳೆಯ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಕಾಲ ಕೂಡ ಅದಾಗಿರುತ್ತೆ. ಕಲಾವಿದರಿಗಿರ್ಬೋದು, ಸಿನಿಮಾ ನಟರಿಗಿರ್ಬೋದು, ಸಾಹಿತಿಗಳಿಗಿರ್ಬೋದು, ಶಿಕ್ಷಕರಿರ್ಬೋದು, ಉಪನ್ಯಾಸಕರಿರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಕೆಲವರಿಗೆ ಹೊಸದಾಗಿ ತಾವೇ ಒಂದು ಸಂಸ್ಥೆ ಸ್ಥಾಪನೆ ಮಾಡೋಕ್ಕೂ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆಯ ಕಲಹಗಳು ಇತ್ಯರ್ಥ ಆಗುತ್ತೆ, ಆಸ್ತಿಯ ಕಲಹಗಳು ಇತ್ಯರ್ಥ ಆಗುತ್ತೆ, ಆರೋಗ್ಯದಲ್ಲಿ ಪರಿಪೂರ್ಣವಾಗಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಸಿಗುತ್ತೆ. ಅದರ ಜೊತೆಗೆ ಅಣ್ಣ ತಮ್ಮಂದಿರ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥದ್ದು. ಈ ರಾಶಿಯವರಿಗೆ ಕಳ್ಕೊಂಡಿರ್ತಕ್ಕಂಥ ಭೂಮಿ, ಕಳ್ಕೊಂಡಿರ್ತಕ್ಕಂಥ ಆಭರಣ, ಈಗಾಗಲೇ ಒಂದು ಆಭರಣವನ್ನು ಬ್ಯಾಂಕಲ್ಲಿ ಅಡ ಇಟ್ಟಿರ್ತೀವಿ, ಅಂಥದ್ದು ಕೂಡ ವಾಪಸ್ ಬರ್ತಕ್ಕಂಥ ಕಾಲ ಕೂಡ ಇವರಿಗಾಗಿರುತ್ತೆ. ತುಲಾರಾಶಿಯವರಿಗೆ ಈಗ ಅದ್ಭುತವಾದ ಕಾಲ ಕೂಡ ಇದಾಗಿರುತ್ತೆ. ನಿರ್ಲಕ್ಷ್ಯತನ ಬೇಡ, ಬೇಜವಾಬ್ದಾರಿತನ ಬೇಡ ಅಂತ ಹೇಳ್ತಾ ಈ ರಾಶಿಯವರಿಗೆ ಮಕ್ಕಳಿಂದ ಕೂಡ ಶುಭ ಆಗುತ್ತೆ. ಮಹಿಳೆಯರಿಗೆ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥದ್ದು, ಗಟ್ಟಿ ನಿರ್ಧಾರಗಳು ತಗೊಳ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಅಕ್ಷಯ ತೃತೀಯ ಪ್ರಭಾವದಲ್ಲಿ ಬಿಳಿ ಮತ್ತು ಹಸಿರನ್ನು ಹೆಚ್ಚಾಗಿ ಉಪಯೋಗಿಸಿಕೊಳ್ಳಿ. ದಕ್ಷಿಣ ಮತ್ತು ಪೂರ್ವದ ದಿಕ್ಕಿನ ಪ್ರಯಾಣಗಳು ಇವರಿಗೆ ಶುಭಕರವಾಗಿರುತ್ತೆ. ಓಂ ಯಕ್ಷಿಣೀ ವೃತಾಯ ನಮಃ. ಓಂ ಯಕ್ಷಿಣೀ ವ್ರತಾಯ ನಮಃ. ಯಕ್ಷಿಣಿ ವ್ರತಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ. 6 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ವಸ್ತ್ರದಾನ ಅಂತ ಹೇಳುತ್ತೆ. ಯಾರಿಗಾದರೂ ವಯಸ್ಸಾಗಿರ್ತಕ್ಕಂಥವ್ರಿಗೆ, ವೃದ್ಧರಿಗೆ ವಸ್ತ್ರದಾನ ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಅದು ಶ್ವೇತ ವಸ್ತ್ರ ಇರ್ಬೋದು, ಹಸಿರಿರ್ಬೋದು, ಈ ದಾನವನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ 7ರಲ್ಲಿ ಗುರು ಮತ್ತು 4ರಲ್ಲಿ
ಆ ಶನಿ ಸಂಚಾರ ಮಾಡುವುದರ ಜೊತೆಗೆ ಇವರಿಗೆ ಗುರುಬಲ ಈಗ ಪ್ರಾರಂಭ ಆಗಿದೆ, ಅದೃಷ್ಟ ಕೂಡಿ ಬಂದಿರತಕ್ಕಂಥ ಕಾಲ, ಈಗ ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಬಾಕಿ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಆದರೆ ಅರ್ಧಾಷ್ಟಮ ಶನಿ ಅಂತಕ್ಕಂಥದ್ದು ಅಷ್ಟು ಹೆಚ್ಚು ಪ್ರಭಾವ ಇವರಿಗೆ ಬೀರೋದಿಲ್ಲ. ಯಾಕೆಂದರೆ ಗುರು ನೇರವಾಗಿ ಇವ್ರ ಮನೆಯನ್ನು ನೋಡ್ತಾ ಇದ್ದಾನೆ. ಗುರು ಎಲ್ಲಿ ವೃಷಭದಿಂದ ಇವರ ಮನೆಯನ್ನು ನೋಡ್ತಾ ಇರ್ತಕ್ಕಂಥದ್ದು, ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಕಾಲ ಕೂಡ ಇದಾಗಿರೋದ್ರಿಂದ ಇವರಿಗೆ ಸಾಕಷ್ಟು ಶುಭ ಆಗುತ್ತೆ. ಕೈತಪ್ಪಿ ಹೋದ ಆಸ್ತಿ ಬರುತ್ತೆ, ಕೋರ್ಟಿಂದ ಶುಭ ಆಗುತ್ತೆ, ಕಾನೂನು ವ್ಯವಹಾರಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನ ಪಟ್ಟಿದ್ದೆ ಆದರೆ ಒಳ್ಳೆಯದಾಗುತ್ತೆ, ಶತ್ರುಗಳು ಮಿತ್ರರಾಗ್ತಾರೆ. ಹಾಗೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಯೋಗ, ಹಳೆಯ ಆಸ್ತಿ ಏನೋ ಮಾರಾಟಕ್ಕೆ ಇಟ್ಟಿದ್ದೀರಾ ಅದರಿಂದ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಇಚ್ಛೆಯಂತೆ ವಿದ್ಯಾರ್ಥಿಗಳಿಗೆ ಇಚ್ಛೆಯಂತೆ ಇವತ್ತು ಸಂಕಲ್ಪಗಳು ಈಡೇರ್ತಕ್ಕಂಥದ್ದು, ಪೊಲೀಸ್ ಆಫೀಸರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಔಷಧಿ ವ್ಯಾಪಾರಿಗಳಿರ್ಬೋದು, ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಸರ್ಕಾರಿ ಉದ್ಯೋಗಿಗಳಿಗೆ ಕೀರ್ತಿ ಪ್ರತಿಷ್ಠೆ, ಅದರ ಜೊತೆಗೆ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥದ್ದು, ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗ್ತಕ್ಕಂಥ ಯೋಗ ಕೂಡ ಇವರಿಗೆ ಅದ್ಭುತವಾಗಿರುತ್ತೆ. ಸ್ವಲ್ಪ ಪಿತೃಪೂಜೆ ಮಾಡ್ಕೊಳ್ಳಿ. ಬಹುಮುಖ್ಯವಾಗಿ ವೃಶ್ಚಿಕ ರಾಶಿಯವರು ಪಿತೃಪೂಜೆ, ಪಿತೃಗಳನ್ನು ಸ್ಮರಣೆ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಕೋಪತಾಪಗಳು ಬೇಡ ಅಂತ ಹೇಳುತ್ತೆ. ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ತುಂಬ ಅದೃಷ್ಟ ಕೂಡಿ ಬಂದಿರತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಅದರ ಜೊತೆಗೆ ಈ ರಾಶಿಯವರು 9 ಮತ್ತು 3 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೆಂಪು ಮತ್ತು ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಧನಾಧ್ಯಕ್ಷಾಯ ನಮಃ, ಓಂ ಧನಾಧ್ಯಕ್ಷಾಯ ನಮಃ. ಈ ಒಂದು ವೃಶ್ಚಿಕ ರಾಶಿಯವರು ಇವರು ದೀಪಕ್ಕೆ ಎಣ್ಣೆ, ದೇವಸ್ಥಾನದಲ್ಲಿ ದೀಪಕ್ಕೆ ಎಣ್ಣೆ ಕೊಡೋದು, ಆ ಎಣ್ಣೆ ಕೊಡೋದು ಸತತವಾಗಿ ಇವರು 5 ದಿನಗಳ ಕಾಲ ಒಂದು ದೀಪಗಳಿಗೆ ಎಣ್ಣೆಯನ್ನು ಕೊಟ್ಟು ಬಂದಿದ್ದೆ ಆದರೆ ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಆ ದೀಪ ಬೆಳಗೋ ಥರ ತಮ್ಮ ಜೀವನದಲ್ಲೂ ಕೂಡ ಕಷ್ಟಗಳೆಲ್ಲ ತೊಲಗಿ ಬೆಳಕು ಕೂಡ ಕಾಣ್ತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ 6ರಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ, ಹಾಗೆ 3ರಲ್ಲಿ ಶನಿ ಸಂಚಾರ ಮಾಡ್ತಾರೆ. 3ರ ಶನಿ ಅದ್ಭುತವಾದ ಫಲ ಕೊಡುತ್ತೆ. ಏನು ಆಗಲ್ಲ ಅಂದರೆ ಅದಾಗತ್ತೆ. 6ರ ಶನಿ ರೋಗ ಸ್ಥಾನದಲ್ಲಿದ್ದರೂ ಕೂಡ ಈ ಒಂದು ರಾಶ್ಯಾಧಿಪತಿ ಕೂಡ ಗುರುನೇ ಆಗಿರೋದ್ರಿಂದ, ಶತ್ರುನೇ ಮನೆ ಆಗಿರೋದ್ರಿಂದ ಇವರಿಗೆ ಹಠದಿಂದ, ಸಂಕಲ್ಪ ಸಿದ್ಧಿಯಿಂದ ಯಾವುದೇ ಕೆಲಸಕ್ಕೆ ಹೋಗ್ತೀವಿ ಯೂಟರ್ನ್ ತೊಗೊಳಕ್ಕೆ ಹೋಗಬಾರ್ದು. ಅಲ್ಲಿ ಲಾಸೋ ಲಾಭನೋ ಅದೇ ದೃಷ್ಟಿ ಇಟ್ಕೊಂಡು ಹೋದಾಗ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಹಾಗಾಗಿ ಇವರಿಗೆ ಸ್ವಲ್ಪ ಹಠದಿಂದ, ಒಂದು ಸಂಕಲ್ಪದಿಂದ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಆಕಸ್ಮಿಕವಾಗಿ ಇವರಿಗೆ ಅದೃಷ್ಟಗಳು ಕೂಡಿ ಬರ್ತಕ್ಕಂಥದ್ದು. ವಿವಾಹಾದಿ ವಿಷಯಗಳಲ್ಲಿ ಸ್ವಲ್ಪ ತಡ ಆದರೂ ಕೂಡ ಶುಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಕೈ ಹಾಕ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿ ಕೂಡಿ ಬಂದಿರತಕ್ಕಂಥದ್ದು. ಆಧ್ಯಾತ್ಮಿಕ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಎಲ್ಲರಲ್ಲೂ ಗುರುತಿಸಿಕೊಳ್ಳುವಿಕೆ, ಅಂದರೆ ನಿಮ್ಮನ್ನು ಎಲ್ಲರೂ ಕೂಡ ಗುರುತಿಸ್ಕೊಳ್ತಾರೆ, ನಿಮ್ಮ ಬಗ್ಗೆ ಗೌರವ ಕೊಡ್ತಾರೆ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ವಿದ್ಯೆಗೆ, ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಸಮಾಜ ತಮಗೆ ಅದ್ಭುತವಾದ ವಿಶೇಷವಾದ ಒಂದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಬ್ಯಾಂಕ್ ಉದ್ಯೋಗಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಮನೆ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಅಲ್ಪ ಅಡೆತಡೆ ಆದರೂ ಕೂಡ ಶುಭ ಆಗ್ತಕ್ಕಂಥದ್ದು. ವಿದೇಶಕ್ಕೆ ಹೋಗಿ ಬರ್ತಕ್ಕಂಥ ಯೋಗ, ಹೊಸ ಪ್ರಯತ್ನ ಪಡ್ತಕ್ಕಂಥ ಯೋಗ, ಬಿಸ್ನೆಸ್ನಲ್ಲಿ ಶುಭ ಆಗ್ತಕ್ಕಂಥದ್ದು. ಮಾನಸಿಕವಾಗಿ ಚಿತ್ರಹಿಂಸೆ ಪಡ್ತಾ ಇದ್ದಂಥ ಜನಗಳಿಗೆ ಅಕ್ಷಯ ತೃತೀಯ ಪ್ರಭಾವ ಧನುಸು ರಾಶಿಯವರಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಹಾಗೆಯೇ ಬಹುಮುಖ್ಯವಾಗಿ ಈ ಒಂದು ಮಹಿಳೆಯರು ವ್ಯಾಪಾರ ಮಾಡ್ಕೊಳ್ಳೋರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಒಂದು ಬೋಟಿಕ್ ಇರ್ಬೋದು, ಟೈಲರಿಂಗ್ ಶಾಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಅಕ್ಷಯ ತೃತೀಯ ಪ್ರಭಾವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇವರು ಓಂ ಕಿನ್ನರೇಶ್ವರಾಯ ನಮಃ, ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 3 ಮತ್ತು 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹೆಸರು ಬೇಳೆಯಿಂದ ಮಾಡಿದಂತಹ ಸಿಹಿ ತಿಂಡಿಯನ್ನು, ಹೆಸರು ಬೇಳೆಯ ಸಿಹಿ ತಿಂಡಿಯನ್ನು 3 ಗುರುವಾರ ಸಾಧ್ಯವಾದರೆ ಯಾವುದಾದ್ರೂ ಗುರುಗಳ ದರ್ಶನದಿಂದ ಮಾಡ್ತಾ, ರಾಘವೇಂದ್ರ ಸ್ವಾಮಿ ಆಗ್ಬೋದು, ಸಾಯಿಬಾಬಾ ಆಗ್ಬೋದು, ಗುರುಗಳ ಸನ್ನಿಧಿಯಲ್ಲಿ ಹೆಸರು ಬೇಳೆಯ ಸಿಹಿ ತಿಂಡಿ ಪಾಯಸವನ್ನು, ಸಿಹಿ ಒಂದು ಪಾಯಸವನ್ನು ಹಂಚಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅಕ್ಷಯ ತೃತೀಯ 2024 ಪ್ರಭಾವವನ್ನು ನೋಡಕ್ಕೆ ಹೋದಾಗ 5 ಮತ್ತು 2ರಲ್ಲಿ ಗುರು ಮತ್ತು ಶನಿ ಸಂಚಾರ ಮಾಡ್ತಾರೆ. ಪಂಚಮದಲ್ಲಿರ್ತಕ್ಕಂಥ ಗುರು ಮಕರ ರಾಶಿಯವರಿಗೆ ಜಾಕ್ಪಾಟ್, ಅದೃಷ್ಟದ ಕಾಲ, ಕೂಡಿ ಬಂದಿರತಕ್ಕಂಥ ಕಾಲ, ಸಂಕಲ್ಪಗಳು ಈಡೇರ್ತಕ್ಕಂಥ ಕಾಲ, ಧನ
ಕೂಡ್ತಕ್ಕಂತಹ ಕಾಲ, ಹಣ ಬಂದು ಸೇರ್ತಕ್ಕಂಥ ಕಾಲ, ಆಕಸ್ಮಿಕ ಧನ ಬರ್ತಕ್ಕಂಥದ್ದು, ವ್ಯಾಪಾರಸ್ಥರಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಶೇರ್ ಮಾರ್ಕೆಟಿಂದ ಶುಭ ಆಗ್ತಕ್ಕಂಥದ್ದು, ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ತಂದೆ ತಾಯಿಗಳ ಏನೋ ಆಸ್ತಿ ಕೊಡ್ತಾರೆ ಅದರಿಂದ ಶುಭ ಆಗ್ತಕ್ಕಂಥದ್ದು, ತಮಗೆ ಬರ್ತಕ್ಕಂಥ ಶೇರು ತಮಗೆ ಬರ್ತಕ್ಕಂಥ ಯೋಗ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಕಬ್ಬಿಣ ವ್ಯಾಪಾರಿಗಳಿಗೆ, ಭೂಮಿ ವ್ಯಾಪಾರಿಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು, ಸಹೋದರರಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಆದರೆ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಾಗಿರಬೇಕಾಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಅಂತ ಹೇಳುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಯೋಗದ ಪ್ರಾಪ್ತಿ ಸಿಗ್ತಕ್ಕಂಥ ಯೋಗ, ಮಠಾಧೀಶರಾಗ್ಬೋದು, ಧರ್ಮ ಕೆಲಸ ಕಾರ್ಯಗಳಲ್ಲಿ ನಡೀತಾ ಇರತಕ್ಕಂಥವ್ರಿಗೆ ಸಂಕಲ್ಪಗಳು ಈಡೇರ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಮಹಿಳಾ ನೌಕರರಿಗೆ ಶುಭ ಆಗ್ತಕ್ಕಂಥ ಯೋಗ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ, ಮಾರ್ಕೆಟಿಂಗಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗುತ್ತೆ, ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ತಾರೆ, ಆನ್ಲೈನ್ ಬಿಸ್ನೆಸ್ ಅವರು ಇರ್ತಾರೆ, ಇಂಥವ್ರಿಗೆಲ್ಲ ಶುಭ ಆಗ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಗುರುಬಲನೂ ಇದೆ, ಅದೃಷ್ಟನೂ ಇದೆ, ಕೂಡಿ ಬಂದಿರತಕ್ಕಂಥ ಕಾಲ. ನಿರಾಸೆ ಆಚೆಗೊಟ್ಟೋಗುತ್ತೆ, ಕಷ್ಟ ಮರ್ತೋಗ್ತೀರಾ, ಕತ್ತಲಲ್ಲಿ ಬೆಳಕು ಬಂದಂಗೆ ಆಗ್ಬಿಡುತ್ತೆ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ಆತ್ಮಸ್ಥೈರ್ಯ ವೃದ್ಧಿ ಕೂಡ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ. ನೀಲಿ ಮತ್ತು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಗಳನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ನೀಲಿಯ ಬಣ್ಣವನ್ನು ಉಪಯೋಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. 8 ಮತ್ತು 2 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಕೋಶಾಧೀಶಾಯ ನಮಃ, ಓಂ ಕೋಶಾಧೀಶಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಯಾವುದೇ ದೇವಸ್ಥಾನದಲ್ಲಿರ್ಬೋದು, ಶನಿ ಮಹಾತ್ಮ ಇರ್ಬೋದು, ಹನುಮನ್ ದೇವಸ್ಥಾನದಲ್ಲಿರ್ಬೋದು, ಸಾಧ್ಯವಾದರೆ ಒಂದು ಆರತಿ ಬೆಳಗಾಗ್ತಕ್ಕಂಥ ಒಂದು ತಾಮ್ರದ ಆರತಿಯನ್ನು ಕೊಟ್ಟು ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಕೂಡಿ ಬರುತ್ತೆ, ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ 2024 ಅಕ್ಷಯ ತೃತೀಯ ಫಲಾಫಲಗಳನ್ನು ನೋಡೋಕೆ ಹೋದಾಗ ಈ ರಾಶಿಯವರಿಗೆ 4ರಲ್ಲಿರ್ತಕ್ಕಂಥ ಗುರು ಮತ್ತು ಹಾಗೆ 1ರಲ್ಲಿ ಜನ್ಮದಲ್ಲೇ ಇರ್ತಕ್ಕಂಥ ಶನಿ, 4ರ ಗುರುವನ್ನು ಗಮನಿಸಿ ನೋಡೋಕೆ ಹೋದಾಗ ಸ್ವಲ್ಪ ಮಾತಿನಲ್ಲಿ ಹುಷಾರಾಗಿರಬೇಕು. ವಾಕ್ ವಿಷಯದಲ್ಲಿ ತುಂಬ ಗಲಾಟೆಗೆ ಹೋಗಬಾರ್ದು. ಸಣ್ಣ ಪುಟ್ಟ ಕೋಪತಾಪಗಳು ಜಾಸ್ತಿ ಇರುತ್ತೆ, ಆದರೆ ಹಣ ಯೋಗ ಬರುತ್ತೆ, ಹಾಗೆ ಖರ್ಚು ಕೂಡ ಆಗ್ತಕ್ಕಂಥದ್ದು, ಹೆಚ್ಚು ಶ್ರಮ ಪಡಬೇಕಾಗಿರ್ತಕ್ಕಂಥದ್ದು, ನಾನಾ ಅವಕಾಶಗಳು ಕೂಡಿ ಬರ್ತಕ್ಕಂಥದ್ದು. ಆದರೆ ಮಹಾಲಕ್ಷ್ಮಿಯ ಕೃಪೆ ಕೂಡ ತಮಗೆ ಚೆನ್ನಾಗೇ ಇರುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಹಾಗೆ ಗೌರವ ಸ್ಥಾನಮಾನಗಳು ಸಿಗುತ್ತೆ, ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತೀರಾ, ಹಾಗೆ ಮನೆಯನ್ನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ಕಾಲ ಕೂಡ ಇದಾಗಿರುತ್ತೆ. ಮಗನ ಒಂದು ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚು ಗಮನವನ್ನು ತಾವು ಕೊಡಬೇಕಾಗಿರುತ್ತೆ. ಕೆಲವು ಅನಾರೋಗ್ಯ ಪೀಡಿತ ಆಗ್ತಕ್ಕಂಥ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು, ಆಕಸ್ಮಿಕ ಧನಲಾಭ, ಹೂಡಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ವಿದೇಶ ಪ್ರಯಾಣ ಯೋಗದಲ್ಲಿ ಸಫಲತೆಯನ್ನು ಕಾಣ್ತಕ್ಕಂಥದ್ದು, ರಾಜಕಾರಣದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಅವಘಡಗಳು ಕೂಡ ಅಂದರೆ ತೃಪ್ತಿ ಇಲ್ಲದೆ ಇರತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಶ್ರೀಮತೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 4 ಮತ್ತು 6 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕಪ್ಪು ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಚಪ್ಪಲಿ ಮತ್ತು ಯಾವತ್ತೂ ಅಷ್ಟೇ ಛತ್ರಿ ದಾನ, ಚಪ್ಪಲಿ ಆಗ್ಬೋದು, ಛತ್ರಿ ಆಗ್ಬೋದು, ತಲೆಯನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಛತ್ರಿ, ಆದರೆ ಕಾಲನ್ನು ರಕ್ಷಣೆ ಮಾಡ್ತಕ್ಕಂಥ ಚಪ್ಪಲಿ, ಇದನ್ನು ಯಾರಿಗಾದರೂ ದಾನ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಡೆಯ ರಾಶಿ ಮೀನರಾಶಿ. ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ ರಾಷ್ಟ್ರಾಧಿಪತಿ ಕೂಡ ಗುರು ಆಗಿರ್ತಾನೆ. ಈ ರಾಶಿಯವರಿಗೆ 3ರಲ್ಲಿ ಗುರು, 12ರಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ಅಕ್ಷಯ ತೃತೀಯ ಪ್ರಭಾವವನ್ನು ಫಲವನ್ನು ನೋಡೋಕೆ ಹೋದಾಗ ಇವರಿಗೆ ಮನೆ ಖರೀದಿ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ. ಈಗ ಏನಾಗಿರುತ್ತೆ, ಸ್ವಲ್ಪ ಏನೋ ನಿರಾಸೆ ಇತ್ತು ಅದೆಲ್ಲವೂ ಕೂಡ ಮುಕ್ತರಾಗ್ತೀರಾ. ಕೆಲಸದಲ್ಲಿ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ಯೋಗ. ಗುರಿ ಮುಟ್ಟೋಕೆ ಇದು ಸಕಾಲ, ಗುರಿ ತಲುಪೋಕೆ ಸಕಾಲ. ಬಂಗಾರ ತಗೋಬೋದು, ಬೆಳ್ಳಿ ತಗೋಬೋದು. ನಾವೀಗ ಬಂಗಾರವನ್ನು ಅಕ್ಷಯ ತೃತೀಯಕ್ಕೆ ತಗೊಳ್ಳೇಬೇಕು ಅಂತ ಏನಿಲ್ಲ, ಒಂದು ಇಡೀ ಉಪ್ಪನ್ನು ಕೂಡ ಮನೆಗೆ ತಂದಿದ್ದೆ ಆದರೆ ಅದು ಅಕ್ಷಯವಾಗಿ ಆ ಮನೆಯನ್ನು ಸಮೃದ್ಧಿಗೊಳಿಸುತ್ತೆ ಅಂತ ಕೂಡ ಶಾಸ್ತ್ರಗಳು ಹೇಳುತ್ತೆ, ಅವರವರ ಶಕ್ತಾನುಸಾರ. ಆದರೆ ಇವರಿಗೆ ಬಂಗಾರ ಯೋಗ ಇದೆ, ಆಸ್ತಿ ಯೋಗ ಇದೆ, ಹಾಗೆ ನಿರ್ಧಾರಗಳು ಚೆನ್ನಾಗಿರುತ್ತೆ. ಅಗೋಚರ ವ್ಯಕ್ತಿಗಳಿಂದ ಸಹಾಯ ಸಿಗ್ತಕ್ಕಂಥದ್ದು, ಹಾಗೆಯೇ ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥದ್ದು, ಬಂಧು ಮಿತ್ರರ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು, ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ, ರೈತರಿಗೆ ಶುಭ ಆಗ್ತಕ್ಕಂಥದ್ದು, ಭೂಮಿಯಿಂದ ಲಾಭ ಆಗ್ತಕ್ಕಂಥದ್ದು, ಹೊಸದಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಮೀನರಾಶಿಯ ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಯೋಗಗಳು ಚೆನ್ನಾಗಿರ್ತಕ್ಕಂಥದ್ದು, ಮದುವೆ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಹಾಗೆಯೇ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ವಾಹನ ಯೋಗ ಇದೆ, ರಾಜಕಾರಣಿಗಳಿಗೂ ಶುಭ ಆಗುತ್ತೆ. ಮಹಿಳೆಯರಿಗೆ ಸಾಕಷ್ಟು ಸಂಕಲ್ಪಗಳು ಈಡೇರ್ತಕ್ಕಂಥ ದಿನ, ಒಂದು ಸಮಯ ಕೂಡ ಅಕ್ಷಯ ತೃತೀಯ ಪ್ರಭಾವ ಇರತಕ್ಕಂಥದ್ದು ಇರುತ್ತೆ. ವಾಹನ ಯೋಗ, ಆರೋಗ್ಯ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೂ ಕೂಡ ಏನು ತೊಂದರೆ ಕೂಡ ಆಗೋದಿಲ್ಲ. ಅಗೋಚರವಾಗಿ ಹಣ ಬರ್ತಕ್ಕಂಥದ್ದು, ಕಾರ್ಯಸಿದ್ಧಿ ಆಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಸಹ ಮೀನರಾಶಿಯವರಿಗಿರುತ್ತೆ. ಕೋಪತಾಪಗಳು ಬೇಡ, ಆವೇಶ ಬೇಡ. ಯಾವುದೇ ವಿಷಯವನ್ನು ಸ್ವಲ್ಪ ಕೋಪ ಬಂದರೆ ಆಚೆಗೊಟ್ಟೋಗ್ಬಿಡಿ, ಯಾರನ್ನೋ ಊಹೆಗಳನ್ನು ಮಾಡ್ಕೋಬೇಡಿ.
ಯಾರನ್ನೋ ಕಂಪೇರ್ ಮಾಡ್ಕೊಳ್ಳಬೇಡಿ, ಅದರಿಂದ ತೊಂದರೆ ಕೂಡ ಆಗುತ್ತೆ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಅಷ್ಟಮಹಾಲಕ್ಷ್ಮೀ ನಮಃ. ಓಂ ಅಷ್ಟಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 5 ಮತ್ತು 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇದು ಪಂಚಫಲಗಳು ಅಂತ ಕರಿತೀವಿ. 5 ರೀತಿಯ ಫಲಗಳು, ಹಣ್ಣುಗಳು 5 ರೀತಿಯ ಹಣ್ಣುಗಳನ್ನು ದೇವಿಯ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ದಿವಸ ನೀವು 5 ರೀತಿಯ ಪಂಚಫಲಗಳನ್ನು, ಮಹಾಲಕ್ಷ್ಮಿ ಆಗ್ಬೋದು, ಕಾಳಿ ಆಗ್ಬೋದು, ದೇವಿಯ ದೇವಸ್ಥಾನದಲ್ಲಿ ಆ ಒಂದು ಪಂಚಫಲಗಳನ್ನು ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ಕೊಳ್ಳಿ, ನಿಮ್ಮ ನಕ್ಷತ್ರದ ಮೇಲೆ ಅರ್ಚನೆ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ, ಶುಭ ಆಗುತ್ತೆ. ಇದಾಗಿತ್ತು ಇಂದಿನ ಅಕ್ಷಯ ತೃತೀಯ 2024ರ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.